ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ನಾವು ಪಂಚಕಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೇವೆ. ಪಂಚಕಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡ್ಲಿಕ್ಕೆ ಎಂದಿನಂತೆ ಇಂದು ಕೂಡ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ ತಾಮ್ರಪರ್ಣಿ ಗುರೂಜಿ ಅವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಶುಭೋದಯ. ಕಾರ್ಯಕ್ರಮಕ್ಕೆ ಸ್ವಾಗತ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿಹಿ ಹಯಂಕಾಬಿದಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಗುರುಜಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಪಂಚಕಗಳ ಬಗ್ಗೆ ನಿಮ್ಮ ಹತ್ರ ಮಾಹಿತಿಯನ್ನು ಪಡ್ಕೊಳ್ತೇವೆ. ಅದರಲ್ಲೂ ಮುಖ್ಯವಾಗಿ ಗ್ರಹ ಪಂಚಕದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳುವಂಥದ್ದು. ತಿಳಿಸಿ ಗುರುಜಿ. ನೋಡಿ, ತಾರಾಬಲ, ಚಂದ್ರಬಲ, ಗುರುಗಳ ಬಲ, ಜಾತಕದ ಹೊಂದಾಣಿಕೆ, ದಿನದ ಗುಣ, ಈಗೆಲ್ಲ ಅನೇಕ ವಿಂಗ್ಸ್ಗಳು ಒಬ್ಬ ಮನುಷ್ಯನಿಗೆ ನೋಡಬೇಕು. ಇದರಲ್ಲಿ ಗ್ರಹ ಪಂಚಕ ಅಂದ್ರೆ 5 ಇದಕ್ಕೆ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಅಷ್ಟನ್ನು ನೋಡಬೇಕು. ದಶಾಭುಕ್ತಿಯನ್ನು ನೋಡಬೇಕು. ಮತ್ತು ಅಶ್ವಿನಿಯಿಂದ ಹಿಡಿದು ರೇವತಿ ತನಕ 27 ನಕ್ಷತ್ರಗಳನ್ನು ನೋಡಿ ಅದರಲ್ಲಿ ಯಾವ ನಕ್ಷತ್ರಗಳಿದೆ ಅಂತ ತಿಳ್ಕೊಂಡು ಒಟ್ಟಾರೆ ಕ್ಯಾಲ್ಕುಲೇಷನ್ಸ್ ಮಾಡಿ ಅದನ್ನು 9ರಲ್ಲಿ ಭಾಗಿಸಿ ಬರುವಂಥದ್ದಕ್ಕೆ ಪಂಚಕ ಅಂತ ಕರಿತೀವಿ. ಇದರಲ್ಲಿ ಚೋರ ಪಂಚಕ, ರಾಜಪಂಚಕ ಮತ್ತು ಅಗ್ನಿ ಪಂಚಕ, ನಿಷ್ಪಂಚಕ ಹೀಗಿದೆ 5 ಪಂಚಕಗಳು, ದ್ರವ ಪಂಚಕ ಅಂತ. ಈ ಪಂಚಕಗಳನ್ನು ನೋಡೋದಕ್ಕೆ ಯಾವುದಂದರೆ ಯಾವ ಸಮಯದಲ್ಲಿ ಮಾಡಬೇಕು. ಯಾವುದೂ ಅಗ್ನಿ ಪಂಚಕದಲ್ಲಿ ಮಾಡಿಬಿಟ್ರೆ ಅವಘಡಗಳಾಗ್ತದ, ಚೋರ ಪಂಚಕದಲ್ಲಿ ನಾವು ಹೊರಟ್ರೆ ಕಳ್ಳತನ ಆಗೋಯ್ತು ನಮ್ಮ ಮನೆ ಅಂತಾರೆ, ಅಗ್ನಿ ಬೆಂಕಿ ಅವಘಡಗಳಾಯಿತು ಅಂತಾರೆ. ಪುನಃ ಅದಾದ ಮೇಲೆ ನಮಗೆ ಚೋರ ಪಂಚಕ ಆಯಿತು, ಅಗ್ನಿ ಪಂಚಕ ಆಯಿತು, ರಾಜಪಂಚಕ ಯಾವ ಸಮಯದಲ್ಲಿ ಹೋಗಿ ರಾಜರನ್ನು ಅಂದರೆ ಇವತ್ತಿನ ರಾಜರು ಯಾರು, ನಮ್ಮಿಂದ ಚುನಾಯಿತರಾದಂಥ ಒಬ್ಬ ಪ್ರಮುಖ ವ್ಯಕ್ತಿಯನ್ನು ಹೋಗಿ ನಾವು ನೋಡ್ತೀವಿ. ಅವ್ರ ಕಡೆಯಿಂದ ನಮ್ಗೆ ಕೆಲಸ ಆಗಬೇಕು. ಅದಕ್ಕೆ ಈ ಪಂಚಕಗಳನ್ನೆಲ್ಲ ನೋಡೋದು. ಇದಕ್ಕೆಲ್ಲ ಸಮಾನವಾಗಿರೋದು ಅಂದರೆ ನಿಷ್ಪಂಚಕ. ಇದು ಯಾವ ತೊಂದರೆನೂ ಇಲ್ಲ. ನಾವು ಶ್ರೀರಂಗದಲ್ಲಿ ಒಂದು ಮದುವೆ ನಡೀತು. ಆ ಮದುವೆ ಅಗ್ನಿ ಪಂಚಕದಲ್ಲಿ ಇಟ್ಟಿದ್ದಾರೆ, ಗೊತ್ತಾಗಲಿಲ್ಲ, ಇಟ್ಟಿದ್ದಾರೆ. ಇಡೀ ಮಂಟಪ ಪೂರ್ತಿ ಒಂದು ಚೂರೂ ಇಲ್ಲದೆ ಭಸ್ಮ ಆಗೋಯ್ತು. ಸುಮಾರು 160 ಜನ ತೀರ್ಕೊಂಡ್ರು. ಹುಡುಗಿಯ ಯಾರು ಮದುವೆ ಮಾಡ್ಕೊಳ್ತಾನೋ ಆ ಹುಡುಗ ತೀರ್ಕೊಂಡ. ಹುಡುಗ ತೀರ್ಕೊಂಡು ಎಲ್ಲ ಅವಘಡಗಳ ಮಯ. ಲೆಕ್ಕಾಚಾರ ಯಾಕೆ ಇದನ್ನು ಯಾವಾಗ ನೋಡ್ತೀವಿ ಅಂದರೆ ಈ ಮದುವೆ ಮಾಡಿದ ಪಂಚಕ ಯಾರಿಟ್ಟಿದ್ರು ನೋಡಿದರೆ ಅಗ್ನಿ ಪಂಚಕವಾಗಿತ್ತದು. ಇದನ್ನು ಮೊದಲೇ ತೀರ್ಮಾನ ಮಾಡಬೇಕು. ಯಾಕೆ ನೀವು ಮೊದಲೇ ಹೇಳಿಲ್ಲ ಅಂದರೆ ಮೊದಲೇ ಯಾರ ಹತ್ರ ನೀವು ಕೇಳಿದ್ರು ಅವ್ರು ಕೊಟ್ಟಿರೋದು ಇದು. ಇದಕ್ಕೆಲ್ಲಕ್ಕೂ ಪರಿಹಾರಗಳಂತೂ ವಿಪರೀತ ಇದೆ. ಚೋರ ಪಂಚಕ, ಮದುವೆ ಮನೆಯಲ್ಲಿ ಒಂದು ದೊಡ್ಡ ಬ್ಯಾಗ್ ಕಳ್ತನ ಆಗೋಯ್ತು. ಎಲ್ಲ ಇತ್ತು ರೀ, ಇಲ್ಲೇ ಓಡಾಡ್ತಿದ್ವು, ಯಾವನೋ ಬಂದಿದ್ದ ಅಪರಿಚಿತರ, ಗಂಡನ ಕಡೆಯವರು ಅಂದ್ಕೊಂಡ್ವಿ, ಹೆಣ್ಣಿನ ಕಡೆಯವರು ಅಂದ್ಕೊಂಡ್ವಿ. ಒಟ್ಟಲ್ಲಿ ಒಳ್ಳೆ ಬಂಗಾರ ಇದ್ದಿದ್ದು ಅಥವಾ ದುಡ್ಡು ಕ್ಯಾಶ್ ಇಟ್ಟಿದ್ದು ಆ ರೂಮಲ್ಲಿ ಇಟ್ಟಿದ್ದು ನಾಪತ್ತೆ ಹೋಯಿತು. ಚೋರ ಪಂಚಕದಲ್ಲಿ. ಅಗ್ನಿ ಪಂಚಕದ ಬಗ್ಗೆ ಹೇಳಿದೆ. ರಾಜಪಂಚಕ, ನಾನು ಹೋದೆ ನಮ್ಮ ಮಿನಿಸ್ಟರ್ನ ಮೀಟ್ ಮಾಡಲಿಕ್ಕೆ ಅಂತ ಭಾಳ ಹೊತ್ತು ಕಾದೆ. ನೋಡಿಯೂ ಬಿಟ್ಟು ಕೆಲಸ ಮಾಡ್ಕೊಳ್ಳಿಲ್ಲ. ಹೋಗ್ರಿ ನಮಗೆ ಪುರ್ಸೊತ್ತಿಲ್ಲ ಅಂದರು. ಅವ್ರು ಇಲ್ಲದಿದ್ರೇ ಮಾಡಿಕೊಡೋಲ್ಲ. ಇನ್ನು ಪಂಚಕದಲ್ಲಿ ಬೇರೆ ಹೋದರೆ ಏನು ಬಂದಿದ್ರಿ, ನಮ್ಗೆ ಫುಲ್ ಬಿಸಿ, ಡೆಲ್ಲಿಗೆ ಹೋಗ್ತಾ ಇದ್ದೀನಿ, ಆ ಮಿನಿಸ್ಟ್ರ್ ಮೀಟ್ ಮಾಡಬೇಕು, ನಂಗೆ ಪುರ್ಸೊತ್ತಿಲ್ಲ ರೀ, ನೀವು ಒಂದು ತಿಂಗಳು ಬಿಟ್ಟುಕೊಂಡು ಬನ್ನಿ ಅಂದರೆ ಎಷ್ಟು ಬೇಸರ ಆಗುತ್ತೆ ನೋಡಿ. ನಮ್ಮಿಂದ ಚುನಾಯಿತರಾದವರು, ನಾನು ಇವ್ರಿಗೆ ಓಟ್ ಹಾಕಿದ್ದೀನಿ, ಅದಕ್ಕೊಂದು ಬೆಲೆನೇ ಬೇಡವಾ? ಅವರು ಯಾವಾಗಲೂ ಬ್ಯುಸಿಯಪ್ಪ, ನಾವ್ಯಾಕಿಲ್ಲ ಅನ್ಬೇಕು. ನಂದು ನಿಮ್ಮ ಪ್ರಜೆ, ಒಂದು ಕೆಲಸ ಮಾಡಿಕೊಡಿ, ನಮ್ಮೂರಲ್ಲಿ ನಮಗೆ ಚರಂಡಿ ವ್ಯವಸ್ಥೆ ಇಲ್ಲ ಅಂತ ಒಂದು 5 ಜನ ಹೋಗಿರ್ತಾರೆ. ನೀರೆಲ್ಲ ಮಳೆ ಬಿದ್ದರೆ ಈಚೆಗೆ ಬರುತ್ತೆ ಅಂತ ಅದನ್ನು ಕೇಳಲಿಕ್ಕೆ ಅಂತ ಹೋಗಿರ್ತಾರೆ. ನಡೆಯೋದಿಲ್ಲ. ಅದಕ್ಕೂ ಅಷ್ಟೆ. ಏನೇ ಈ ಪಂಚಕಗಳನ್ನು ನೋಡುವ ಕ್ರಮಕ್ಕೆ ಸಮಯ ಸಂದರ್ಭ ನೋಡ್ಕೊಂಡು ಹೋಗುವಂತ ಕರಿತೀವಿ. ಆ ಸಮಯ ಸಂದರ್ಭ ನೋಡ್ಕೊಂಡು ಹೋದರೆ ಮಾತ್ರ ಕಾರ್ಯ, ಇಲ್ಲದಿದ್ದರೆ ಇಲ್ಲ. ಧ್ರುವ ಪಂಚಕ ಕೆಲವುದು ಯಾವ್ದಾದ್ರು ಈ ಹೇಗೆ ತಾರಾಬಲದಲ್ಲಿ ನೈದನ ತಾರೆ, ಪ್ರತ್ಯುಕ್ತಾರೆ, ವದತಾರೆ ಹೇಗೆ ಹೇಳ್ತೀವೋ ಅದೇ ರೀತಿ ಇದರಲ್ಲೂ
ಈ ಪಂಚಕಗಳಲ್ಲೂ ಉಂಟು. ಆವತ್ತಿನ ದಿನ, ವಾರ, ಯೋಗ, ಕರ್ಣ, ನಕ್ಷತ್ರ, ರಾಶಿ ಎಲ್ಲವೂ ಸರಿಗಿದ್ದು ನೀವು ಒಂದು ಕೆಲಸ ಮಾಡಿ ನೋಡಿ, ಎಂಥ ಅದ್ಭುತ ಸಕ್ಸಸ್ ಆಗುತ್ತೆ. ಇದು ಜೀವನದಲ್ಲಿ ಒಂದು ಪಾಠ. ಇದು ಯಾರೇ ಪಂಚಕ ನೋಡ್ತಾರೆ? ನೀನು ಡೈಲಿ ನೋಡ್ಲಿಕ್ಕೆ ಆಗಲ್ಲ, ದಿನನಿತ್ಯ ನೀನು ಆಫೀಸ್ಗೆ ಹೋಗಲೇಬೇಕು. ಪಂಚಕ ನೋಡ್ತೀನಪ್ಪ ನಾನು ಹೋಗಲ್ಲ ಅಂತಂದ್ರೆ ನಡೆಯಲ್ಲ. ಆಗ ದೇವ್ರ ಸ್ಮರಣೆ ಮಾಡಬೇಕು. ಅದಕ್ಕೆ ಇದಕ್ಕೆಲ್ಲಕ್ಕೂ ಒಂದು ಶಾಸ್ತ್ರ ಸಮಸ್ಯೆಗಳನ್ನು ಹೇಳಿದರೆ ಜೊತೆಯಲ್ಲಿ ಉತ್ತರನೂ ಕೊಡ್ತಾರೆ. ಸಮಸ್ಯೆಯಾಗಿ ಬಿಟ್ಬಿಡೋಲ್ಲ, ಹಂಗೆ ಹೋಗು ನಿನ್ನಿಷ್ಟ ಹಣೆ ಬರ ಅಂತ ಅಲ್ಲ. ಅದಕ್ಕೆ ಒಂದೊಂದಕ್ಕೂ ಒಂದೊಂದು ಹೇಳ್ತಾರೆ. ರಾಜನನ್ನು ನೋಡಬೇಕಾದ್ರೆ ನೀನು ಅನಿವಾರ್ಯ ಸಂದರ್ಭ ಹೊರಡಲೇಬೇಕು, ಅದಕ್ಕೇನು. ಮದುವೆ ಮಾಡಬೇಕಾದ್ರೆ ಆ ಥರದ ಅವಘಡಗಳಾಗಬಾರ್ದು, ಅದಕ್ಕೇನು. ಮತ್ತು ಅಗ್ನಿಗಳು ಬಂದು ಅವಘಡಗಳಾಗಬಾರ್ದು, ಏನೋ ಶಾರ್ಟ್ ಸರ್ಕ್ಯೂಟ್ ಆಗೋಯ್ತು. ನೀವು ಬೇಕಾದ್ರೆ ಓಪನ್ನಾಗಿ ಹೇಳ್ಬೋದು, ಶಾರ್ಟ್ ಸರ್ಕ್ಯೂಟಿಂದ ಒಂದು ಬಿಲ್ಡಿಂಗ್ ಉರಿದೋಯ್ತು ಅಂದಾಗ ಆ ಸಮಯ ಹೇಗಿತ್ತು ನೋಡಿ. ನೀವು ಭೂಕಂಪದ್ದು ಬರುತ್ತೆ ಅಂತ ಪ್ರೊಡಿಕ್ಷನ್ ಕೊಡೋಕ್ಕಲ್ಲ. ಮಳೆ ಬರುತ್ತೆ, ಬಿರುಗಾಳಿ ಬರುತ್ತೆ, ಈ ಥರ ಮಳೆ ಇಷ್ಟು % ಬರುತ್ತೆ ಅಂತ ಒಂದು ಪ್ರೊಡಿಕ್ಷನ್ ಕೊಡ್ತಾರೆ. ಎಲ್ಲಿ ಭೂಕಂಪದ್ದು ಕೊಡೋಕ್ಕೆ ಹೇಳಿ? ಆದಮೇಲೆ ಹೇಳ್ತಾರೆ ಇಷ್ಟು ವಿಕ್ಟರ್ ಮಾಪಕದಲ್ಲಿ 7.6 ಆಯಿತು. ಎಲ್ಲಿಯೋ ಸುನಾಮಿ, ಇಂಡೋನೇಷ್ಯಾದಲ್ಲಿ ದೊಡ್ಡ ಬಂಡೆ ಜರುಗಿ ಅಲ್ಲಿ ಶುರುವಾದ ಸುನಾಮಿ ಇಲ್ಲಿ ಬಂದು ಭೂಮಿ ನೀರು ವಾಪಸ್ ಹೋಯಿತು. ಯಾರು ಹೇಳ್ತಾ ಇದ್ರಂತೆ ಸುನಾಮಿ ಬರ್ತಾ ಇದೆ ಅಂತ ಒಂದು ಇನ್ಫಾರ್ಮೇಷನ್ ಕಳಿಸಿದರು. ಸುನಾಮಿ ಅಂದರೆ ಯಾರೋ ಜಪಾನ್ನವರು ಬರ್ತಿದ್ದಾರೆ ಅಂತ ಎಲ್ಲ ಆಟಾಡೋಕ್ಕೆ ಶುರು ಮಾಡಿದ್ರು. ಸಮುದ್ರ ತೀರದಲ್ಲಿ ನೋಡಿದ್ರೆ ನೀರು ವಾಪಸ್ ಹೋಯ್ತು. ವಾಪಸ್ ಹೋದಾಗ ಏನು ತಳ್ತಳ್ಕೊಂಡು ನೀರು ಹೀಗೆ ಬರಬೇಕು ನಮ್ಮ ಎದುರುಗಡೆ, ಅಲ್ಲೇ ವಾಪಸ್ ಹೋಗ್ತದಲ್ಲ ಅಂತ ನೋಡಿದ್ರೆ ಹಂಗೆ ಅಟ್ಯಾಕ್ ಆಯಿತು. ಇದನ್ನೆಲ್ಲ ಕಾರಣ ಆದ ಮೇಲೆ ಹೇಳುವಂಥದ್ದು, ಆಗಲಿಕ್ಕಿಂತ ಮುಂಚೆ ನೋಡುವಂಥದ್ದು ಈ ಪಂಚಕಗಳು. ಇದನ್ನು ನೋಡಿದ್ರೆ ಕರೆಕ್ಟ್ ಆಗ್ತದೆ. ಸರಿ ಗುರುಜಿ, ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡ್ಕೊಳ್ತೀನಿ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ. ವಿರಾಮದ ಬಳಿಕ ದಿವ್ಯ ಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಸುನಿಲ್ ಅಂತ ಹುಬ್ಳಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸುನಿಲ್ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್. ಜನ್ಮ ದಿನಾಂಕ ತಿಳಿಸಿ ನಿಮ್ದು. 14/12/91 ಮೇಡಮ್. ರಾಶಿ ನಕ್ಷತ್ರ? ಕುಂಭರಾಶಿ, ಪೂರ್ವಭಾದ್ರ ನಕ್ಷತ್ರ. ಮಾತನಾಡಿ, ಗುರುಗಳಿದ್ದಾರೆ. ಹೇಳಿ ಸುನಿಲ್. ನಮಸ್ತೆ ಗುರುಗಳೇ. ನಮಸ್ಕಾರ. ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮಂತ ಜ್ಞಾನಿಗಳ ಜೊತೆ ಮಾತಾಡ್ತಾ ಇರೋದು. ದೇವ್ರು ಕೊಟ್ಟಿದ್ದಪ್ಪ ಅದು. ಅದೇ ಸರ್, ಇನ್ನೊಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾ ಇದ್ದೀನಿ ಗುರುಗಳೇ. ಈಗ ನನ್ನ ಜಾತಕದಲ್ಲಿ ಗುರು, ರವಿ, ಬುಧ ಮತ್ತು ಕುಜ 12ನೇ ಮನೆಯಲ್ಲಿದೆ ಗುರುಗಳೇ. ಚಂದ್ರನಿಂದ ದಶಮ ಸ್ಥಾನ ಆಗುತ್ತೆ, ಗಜಕೇಸರಿ ಯೋಗನೂ ಇದೆ ಗುರುಗಳೇ. ಸೂಪರ್. ಆದ್ರೆ 2 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀನಿ, ಯಾಕೋ ಸಿಗ್ತಾ ಇಲ್ಲ. ಕುಂಭರಾಶಿಗೆ ಬಾಕಿ ಅಂತೆ ಗುರುವಿನ ಗೋಚಾರದ ಬಲ ಸ್ಟ್ರಿಕ್ಟ್ ಚೆನ್ನಾಗಿರ್ಲಿಲ್ಲ, ಬಹಳ ಕಷ್ಟ ಇತ್ತು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತಿತ್ತು, ಎಲ್ಲ ಆಗ್ತದೆ, ಲಾಸ್ಟ್ ಮೂಮೆಂಟಲ್ಲಿ ನಿಂತೋಗ್ತಿತ್ತು. ಆದರೆ ಇದಿಷ್ಟು ಬದಲಾವಣೆಗಳು ಚೇಂಜ್ ಆಗ್ತದೆ. ವ್ರಯಸ್ಥಾನದಲ್ಲೇ ಗುರುಗಳಿರುವ ಕಾರಣ ಉತ್ತಮ ಕಾರ್ಯಗಳನ್ನು ಮಾಡಿಕೊಡ್ತಾರೆ. ಚಿಂತೆ ಮಾಡಬೇಡಿ. ಗುರುಗಳ ಪ್ರಾರ್ಥನೆ, ಗುರುಗಳಿಗೋಸ್ಕರ ಒಂದು ಹಸುಗೆ ಸಾಯಂಕಾಲ ಗುರುವಾರ 6:30 ಗಂಟೆ ಮೇಲೆ ಅಂದರೆ ಮುಸ್ಸಂಜೆ ಹೊತ್ತಲ್ಲಿ ಅಂತ, ಅದರಲ್ಲಿ ಹೋಗಿ ಬಾಳೆಹಣ್ಣು, ಅಕ್ಕಿ, ಬೆಲ್ಲ 3 ಕೊಟ್ಟು ಪ್ರಾರ್ಥನೆ ಮಾಡ್ಕೊಂಬನ್ನಿ, ಒಳ್ಳೆಯದಾಗ್ತದೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಭಾಗ್ಯ ಅಂತ ಹಾಸನದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಭಾಗ್ಯ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ಮೇಡಮ್, ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಜನ್ಮ ದಿನಾಂಕ ತಿಳಿಸಿ ಅವ್ರಿಗೆ. 10/4/1993. ರಾಶಿ ನಕ್ಷತ್ರ? ವೃಶ್ಚಿಕ ರಾಶಿ. ನಕ್ಷತ್ರ ಗೊತ್ತಿಲ್ಲ ಮೇಡಮ್. ಮಾತನಾಡಿ ಗುರುಗಳು. ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ. ಗುರುಜಿ, ನನ್ನ ಮಗಳು ಈಗ ಒಂದು 6 ವರ್ಷ ಆಯ್ತು. ಅವಳು ಬೇರೆ ಹೋಗ್ಬಿಟ್ಟು ಮದ್ವೆ ಆಗ್ಬಿಟ್ಲು. ಬೇರೆ ಒಂದು ಮದ್ವೆ ಆದ್ಲು. ಅದೇ ಕ್ರಿಶ್ಚಿಯನಿಗೆ ಕನ್ವರ್ಟ್ ಆಗ್ಬಿಟ್ಲು. ಸರಿ. ಅವಳು ಮತ್ತೆ ನಮ್ಮ ಅಪ್ಪ ಅಮ್ಮ ಅನ್ನೋದು ಪ್ರೀತಿನೇ ಇಲ್ಲ. ಇನ್ನೇನು ನೀವು ಬೇಡ ಅಂದಿರ್ತೀರಿ ಅಲ್ಲ, ಇದರಲ್ಲಿ ಸ್ವಭಾವನೂ ಇದೆ. ನೀವು ಬೇಡ ಅಂದಿರ್ತೀರಿ, ಅವ್ರು ಮಾಡ್ಕೊಂಡಿರ್ತಾರೆ. ಇನ್ನು ಬಂದರೆ ಮಾತಾಡ್ಸಿದ್ರೆ ಏನು ತೊಂದರೆ ಆಗ್ತದೋ ಅಂತ ಭಯಕ್ಕೆ ಮಾತಾಡ್ಸ್ಲಿಕ್ಕಿಲ್ಲ. ವೃಶ್ಚಿಕ ರಾಶಿಗೆ 7.5 ಬೇರೆ 6 ವರ್ಷ ಅಂತೀರಿ, 7 ವರ್ಷ ಇದರಲ್ಲೇ ಇದೆ. ಹಾಗಾಗಿ ಪಾಪ ತಾನೂ ಕಷ್ಟಪಟ್ಟಳು, ನಿಮಗೂ ಕಷ್ಟ ಕೊಟ್ಟಳು, ಮನಸ್ಸಿಗೆ ಭಾಳ ದುಃಖ ಆಗಿದೆ. ಇದೆಲ್ಲವೂ
ನಿಮಗೆ ಜೂನ್ ನಂತರ ಸ್ವಲ್ಪ ಸಮಾಧಾನ ಆಗುತ್ತೆ. ವಿಶೇಷವಾದ ಪ್ರಾರ್ಥನೆ ಮಾಡಿಕೊಳ್ಳಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಶೋಭಾ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶೋಭಾ ಅವರೇ. ನಮಸ್ತೆ ಮ್ಯಾಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು. ಜನ್ಮ ದಿನಾಂಕ ತಿಳಿಸಿ ಅವ್ರದ್ದು. ಅವನದು 22/6/2013. ರಾಶಿ ನಕ್ಷತ್ರ ನಕ್ಷತ್ರ ಆಶ್ಲೇಷ ನಕ್ಷತ್ರ, ಕಟಕ ರಾಶಿ. ಮಾತನಾಡಿ, ಗುರುಗಳಿದ್ದಾರೆ. ಹೇಳಿ. ನಮಸ್ತೆ ಗುರುಗಳೇ. ಆ ಒಂದು ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಾಯ್ತು ಗುರುಗಳೇ. ನಿಮಗೆ ಗೊತ್ತಿರುವ ಹಾಗೆ ನಾನು 12 ವರ್ಷದ ತನಕ ಯಾವ ಜ್ಯೋತಿಷ್ಯನೂ ಹೇಳೋದಿಲ್ಲ. ಕಾರಣ ಮಕ್ಕಳು ದೇವರಿಗೆ ಸಮಾನ. 6 ವರ್ಷ ಆಗಿದೆ. ಈಗ LKG ಫಸ್ಟ್ ಸ್ಟ್ಯಾಂಡರ್ಡ್ ಬಂದರೋ ಬಂದಿಲ್ಲೋ ಗೊತ್ತಿಲ್ಲ. ಇದರಲ್ಲಿ ಯಾತಕ್ಕೆ ವಿದ್ಯಾಭ್ಯಾಸ? ನೀವು ಚೆನ್ನಾಗಿ ಒಳ್ಳೆಯ ಸ್ವಭಾವ, ದೇವರು, ದೊಡ್ಡವರು, ಚಿಕ್ಕವರು, ತಪ್ಪು ಮಾತುಗಳು ಆಡಿದ್ದಲ್ಲಿ ಶಿಕ್ಷೆ ಇವೆಲ್ಲ ಕೊಟ್ಟು ಒಳ್ಳೆ ಮಗುವನ್ನಾಗಿ, ಅಂದರೆ ಮೊಳಕೆಯಲ್ಲಿ ಬರದೆ ಬಗ್ಗದದ್ದು ಮರವಾಗಿ ಬಗ್ಗಿತೆ ಅಂತ ಚಿಕ್ಕದಲ್ಲೇ ಸರಿಯಾಗಿ ಮಾರ್ಗದರ್ಶನ ಮಾಡಿದ್ರೆ ಒಳ್ಳೆಯದಾಗ್ತದೆ. ನೀವು ಆ ಪ್ರಯತ್ನ ಮಾಡಿ. ಜ್ಯೋತಿಷ್ಯದ ಚಿಂತೆ ಬಿಡಿ, ದೇವರು ಒಳ್ಳೇದು ಮಾಡ್ತಾರೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸುಮತಿ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ, ನಮ್ಮ ಧ್ವನಿ ಕೇಳಿಸ್ತಾ ಇದೆಯಾ? ಗುರುಜಿ ಕರೆ ಕಟ್ಟಾಗಿದೆ ಅನ್ಸುತ್ತೆ. ಗುರುಜಿ, ನಾವಿನ್ನ ಪಂಚಕಗಳ ಬಗ್ಗೆ ಮಾತನಾಡ್ತಿದ್ವಿ, ತಿಳಿಸಿ ಗುರುಜಿ. ಅಗ್ನಿ ಪಂಚಕ ಸಾಮಾನ್ಯವಾಗಿ ಅಗ್ನಿಯಿಂದ ಅವಘಡಗಳಾಗುವ ಸಾಧ್ಯತೆ. ಅದು ಇರಲಿ ಬಿಡಲಿ, ಮನೆಯಿಂದ ಹೋಗಬೇಕಾದ್ರೆ ಒಂದು ಕೊಡದಲ್ಲಿ ನೀರು ತುಂಬಿಟ್ಟು 2 ಹೂವು ಹಾಕಿ ಹೋಗಬೇಕು. ಆಗ ಅದಕ್ಕೆ ಪರಿಹಾರ ಅದು. ಅಗ್ನಿಗೂ ನೀರಿಗೂ ಆಗೋದಿಲ್ಲ. ಸೊ ಅದಕ್ಕೇನು ಮಾಡಬೇಕು? ದೇವ್ರ ಮನೆಯಲ್ಲೋ ಅಥವಾ ಹಾಲ್ನಲ್ಲೋ ಎಲ್ಲಿಯಾದರೂ, ಮನೆಯಿಂದ ಒಂದು 3 ಡೇಸ್ ಬರೋಲ್ಲ, ನಾನು ಊರಿಗೆ ಸ್ವಲ್ಪ ಲಾಂಗ್ ಟೂರ್ ಹೋಗ್ತಿದ್ದೀನಿ, ಎಲ್ಲ ಬಾಗಿಲು ಈಗಲೂ ಎಲ್ಲ ಹಾಕ್ಲಿಕ್ಕೆ ಮುಂಚೆ ಈ ಕೆಲಸ ಮಾಡಬೇಕು. ಸರಿ ಗುರುಜಿ, ಮತ್ತೊಬ್ರು ಕಾಲ ರೆಡಿ ಇದ್ದಾರೆ. ಕಾವ್ಯ ಅಂತ ಬೆಂಗಳೂರಿಂದ. ನಮಸ್ತೆ. ನಮಸ್ತೆ ಕಾವ್ಯ ಅವರೇ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಕೇಳಬೇಕಾಗಿತ್ತು. ಜನ್ಮ ದಿನಾಂಕ ತಿಳಿಸಿ ನಿಮ್ದು. 19/8/63. ರಾಶಿ ನಕ್ಷತ್ರ ಮೃಗಶಿರ ನಕ್ಷತ್ರ, ಮಿಥುನ ರಾಶಿ. ಮಾತನಾಡಿ, ಗುರುಗಳಿದ್ದಾರೆ. ಹೇಳಿ. ನಮಸ್ತೆ ಗುರುಗಳೇ. ನಮಸ್ಕಾರ ಗುರುಗಳೇ. ನಂಗೆ ಒಂದ್ ಸ್ವಲ್ಪ ನಮ್ಮ ತಾಯಿ ಮನೆಗೆ ಹೋಗಿದ ತಕ್ಷಣ ಏನಾದ್ರೂ ಒಂದು ಅನಾಹುತ ಆಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಮುಂಚೆ ಆತರ ಆಗ್ತಿರ್ಲಿಲ್ಲ, ಈಗೀಗ ಆತರ ಆಗ್ತಿದೆ. ತುಂಬಾ ಬೇಜಾರಾಗ್ಬಿಟ್ಟಿದೆ ಗುರುಗಳೇ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ತಾಯಿ ಮನೆಗೆ ಹೋಗಬೇಕಾದ್ರೆ ಏನಾರು ಒಂದು ತೊಂದರೆ ಅನಾಹುತ ಆಗುತ್ತೆ. ತೊಂದ್ರೆ ಅಂದ್ರೆ ಪ್ರಾಣಿಗಳು ಹೋಗೋದು, ಆತರ ಹೀಗೇನಾದ್ರು. ಇಲ್ಲಾಂದ್ರೆ ತಾಯಿಗೆ ಹುಷಾರಿ ತೀರಾ ಸೀರಿಯಸ್ ಆಗೋದು, ಆತರ ಎಲ್ಲ ಆಗುತ್ತೆ. ಇಲ್ಲಿ ಟೈಮಲ್ಲೆಲ್ಲ ಚೆನ್ನಾಗೇ ಇರ್ತಾರೆ. ನಾನು ಹೋದಾಗ ಆತರ ಆಗ್ತಿದೆ ಗುರುಗಳೇ. ಈಗ ತುಂಬಾ ಬೇಜಾರಾಗ್ತಿದೆ. ಮೃಗಶಿರ ನಕ್ಷತ್ರ ಋಷಭ ರಾಶಿನ ನೀವು? ಮಿಥುನ ರಾಶಿ. ಮಿಥುನ ರಾಶಿ. ಋಣ, ರೋಗ, ಶತ್ರುಗಳನ್ನು 6ನೇ ಮನೆಯಲ್ಲಿ ಗುರುಗಳು. ನೀವು ಹೋಗಬೇಕಾದ್ರೆ ನಿಮ್ಮ ಮನೆ ದೇವರ ಪ್ರಾರ್ಥನೆಗೆ ಏನಾದರೂ ಒಂದು ಮುಡುಪು ಕಟ್ಟಿಡಿ ಅರ್ಶನ ಬಟ್ಟೆಯಲ್ಲಿ. ಮತ್ತು ಸಾಧ್ಯವಾದರೆ ನಾಳೆ ಹೋಗ್ತೀನಿ ಅಂದರೆ ಅಥವಾ ಇವತ್ತು ಟೈಮ್ ಇದ್ದರೆ ಒಂದು ಸ್ವಲ್ಪ ಅಕ್ಕಿ, ಬೆಲ್ಲ ಮತ್ತು ಬಾಳೆಹಣ್ಣು ಹಸುಗಳಿಗೆ ಕೊಟ್ಟು 2 ಹಸು ಕೊಟ್ಟು ಪ್ರಾರ್ಥನೆ ಮಾಡ್ಕೊಂಡು ಹೋಗಿ. 4ನೇ ಮನೆ ಅನ್ನುವಂಥ ಸ್ಥಾನದಲ್ಲಿ ಎಲ್ಲೋ ವ್ಯತ್ಯಾಸಗಳು ಗೋಚಾರದಲ್ಲಿ ಇದೆ. ಅದಕ್ಕೆ ಹೀಗೆ ಅನಿಸುತ್ತೆ. ಅದು ಹಾಗೆ ಡೆವಲಪ್ ಆಗಿ ಮನಸ್ಸಿನಲ್ಲಿ ಉಳ್ಕೊಂಬಿಟ್ಟಿದೆ. ಒಂದು ಹಗ್ಗವೇ ಹಾವಾಗಿ ಕಚ್ಚಿದರೆ, ಕಲಸಿಟ್ಟ ಅವಲಕ್ಕಿ ಕಲಬೆರಟಿ ತಿಂದರೆ, ನೆರಳೇ ನಮಗೆ ಕರಡಿಯಾಗಿ ಕಚ್ಚಿದರೆ ಅನ್ನಂಗೆ ಆಗಿದೆ. ಏನು ಚಿಂತೆ ಮಾಡಬೇಡಿ. ಧನ್ವಂತರಿ ಪ್ರಾರ್ಥನೆ ಮಾಡ್ಕೊಂಡು ಹೋಗಿ. ಅದಕ್ಕೂ ಸಂಬಂಧ ಇಲ್ಲ. ನಿಮಗೆ ಆಗಿದೆ, ಕಾಕತಾಳೀಯವೂ ಆಗಿದೆ. ಅದಕ್ಕೆ ಬಾಳೆಹಣ್ಣು, ಬೆಲ್ಲ, ಅಕ್ಕಿ ಕೊಟ್ಟು ಪ್ರಾರ್ಥನೆ ಮಾಡ್ಕೊಂಡು ಹೋಗಿ. ಇನ್ನೇನೂ ಆಗೋದಿಲ್ಲ, ಒಳ್ಳೆಯದಾಗ್ತದೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಶೋಭಾ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶೋಭಾ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳಬೇಕಿತ್ತು. ಜನ್ಮ ದಿನಾಂಕ ತಿಳಿಸಿ ಅವ್ರದ್ದು. 18/5/2003. ರಾಶಿ ನಕ್ಷತ್ರ ಮೂಲ ನಕ್ಷತ್ರ, ಧನುಸ್ ರಾಶಿ. ಮಾತನಾಡಿ, ಗುರುಗಳಿಂದ. ಹೇಳಿ. ನಮಸ್ತೆ ಗುರುಜಿ. ಸುಮಾರು ಸಲ ಕಾಲ್ ಮಾಡಿದ್ದೀರಿ. ಇಲ್ಲ, ನಿನ್ನೆ ನನ್ನ ಮಗಳ ಬಗ್ಗೆ ಕೇಳಿದ್ದೆ. ಮಗನ ಬಗ್ಗೆ ಕೇಳಬೇಕಿತ್ತು. SLC ಮುಗಿಸಿ ನಾನು ಮುಂದೆ ಯಾವ ಫೀಲ್ಡ್ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಕೇಳಬೇಕು. ಯಾವ ರಾಶಿ, ಯಾವ ನಕ್ಷತ್ರ? ಮೂಲ ನಕ್ಷತ್ರ, ಧನುಸ್ ರಾಶಿ. ಇಂಜಿನಿಯರಿಂಗ್ ಮಾಡಿಸ್ಲಿಕ್ಕೆ ಇಷ್ಟನಾ? ಹಲೋ. ಇಂಜಿನಿಯರಿಂಗ್ ಮಾಡಿಸೋದು ಇಷ್ಟ ಇದೆಯಾ ಅವ್ರಿಗೆ?
ಇಂಜಿನಿಯರಿಂಗ್ ಇಷ್ಟ ಇದೆ. ಅವನು ಈ ಕಡೆ ಸ್ವಲ್ಪ IAS ಡಿಫೆನ್ಸ್ ಕಡೆಗೆ ಏನಾದ್ರು ಕಲ್ಸಿದ್ರೆ ಚೆನ್ನಾಗಿರುತ್ತೆ ಅಂತ. ಸಾಧ್ಯ ಆಗುತ್ತೆ. ಗುರುಗಳ ಸಂಬಂಧಪಟ್ಟ ರಾಶಿ 7.5 ನಡೀತಿದೆ. ಬಾಕಿ ಎಲ್ಲ ಕರೆಕ್ಟಾಗಿ ಮಾಡಿಕೊಂಡು ಮಾಡಿ. ಇದೂ ಚೆನ್ನಾಗಿದೆ, ಇಂಜಿನಿಯರಿಂಗೂ ಚೆನ್ನಾಗಿದೆ. ಒಳ್ಳೆಯದಾಗಿದೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ವೀಕ್ಷಕರೇ, ನಿಮಗೂ ಕೂಡ ಸಮಸ್ಯೆ ಇದ್ದಲ್ಲಿ ಗುರುಗಳನ್ನ ನೀವು ನೇರವಾಗಿ ಭೇಟಿಯಾಗಬಹುದು. ನಿಮ್ಮ ಟಿವಿ ಸ್ಕ್ರೀನ್ನಲ್ಲಿ ನಂಬರ್ ಡಿಸ್ಪ್ಲೇ ಆಗ್ತದೆ. ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಗುರುಗಳನ್ನ ನೇರವಾಗಿ ಭೇಟಿಯಾಗಿ ಅಂತ ಹೇಳ್ತಾ ದಿವ್ಯ ಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ದಿವ್ಯ ಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸಹನಾ ಅಂತ ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸಹನಾ ಅವರೇ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಸಹನನ್ ಬಗ್ಗೆ. ಅವ್ರ ಜನ್ಮ ದಿನಾಂಕ ತಿಳಿಸಿ. ಅವ್ರ ಜನ್ಮ ದಿನಾಂಕ 13/10/97. ಗಟ್ಟಿಯಾಗಿ ಮಾತನಾಡಿ ಮಾ. ರಾಶಿ ನಕ್ಷತ್ರ ಹೇಳಿ. ರಾಶಿ ನಕ್ಷತ್ರ ಕುಂಭ ರಾಶಿ, ಶತಭಿಷ ನಕ್ಷತ್ರ. ಮತ್ತೆ ಹುಡ್ಗಂದೊಂದು ಬಂದಿ ಹಂಗೆ ಕೇಳ್ಬೇಕು ಗುರುಜಿಯವ್ರನ್ನ. ಅವ್ರದ್ದು ಡೇಟ್ ಆಫ್ ಬರ್ತ್ 1/6/1990. ಮಾತನಾಡಿ ಗುರುಗಳು. ಹೇಳಿ. ನಮಸ್ತೆ ಗುರುಜಿ. ಹೇಳಿ ಹೇಳಿ. ಸಹನಾ ಅನ್ನೋರ್ದು 13. ನೀನೇ ತಾನಮ್ಮ ಸಹನಾ? ಹಲೋ, ನೀನೇ ತಾನೇ ಸಹನಾ? ಮತ್ತೆ ಸಹನಾ ಬಗ್ಗೆ 13/10/97. ನೀನು ರಾಶಿ ನಕ್ಷತ್ರ ಹೇಳವ. ಶತಭಿಷ ನಕ್ಷತ್ರ ಕುಂಭ ರಾಶಿ. ಹುಡುಗಂದು ಹೇಳವ. 1/6/1990. ಸರಿ, ರಾಶಿ ನಕ್ಷತ್ರ ಹೇಳಮ್ಮ. ಅದಷ್ಟು ಗೊತ್ತಿಲ್ಲ. ಮತ್ತು ರಾಶಿ ನಕ್ಷತ್ರ ಅಲ್ಲದೆ ಹೊಂದಾಣಿಕೆ ಹೆಂಗೆ ಹೇಳೋಕ್ಕಾಗತ್ತೆ? ಗ್ರಹ ಮೈತ್ರ ಫಸ್ಟು, ನೆಕ್ಸ್ಟು ನಾಡಿ. ಇವೆರಡು ಗುಣ ಕೊಡಿದ್ರೆ ಸಾಕು. ನಿಮ್ಮ ಮನೆಯಲ್ಲಿ ನಿನ್ನ ಸಹನಾ ಅಂತ ಕರೀತಾರ? ಏನಾದ್ರು ಚೂರು ಅಡ್ಡ ಹೆಸರಿಟ್ಟು ಕರೀತಾರ? ಯಾವುದು ಇಲ್ಲ, ಸಹನಾ ಅಂತಾನೆ ಪೂರ್ಣವಾಗಿ ಕರೀತಾರಲ್ವಾ? ಪೂರ್ಣವಾಗಿ ಕರಿತೀವಿ. ಸರಿ 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 ಸರಿ. ಹಾಗಿದ್ರೆ ಅದೃಷ್ಟವಂತಿಯೇ ನೀನು. ಚಿಂತೆ ಮಾಡಬೇಡ. ಯಾವತ್ತೂ ಒಂದು ಹೆಸರನ್ನು ಸಂಪೂರ್ಣವಾಗಿ ಕರಿಬೇಕು. ರಾಶಿ ನಕ್ಷತ್ರ ಇಬ್ಬರದು ಗೊತ್ತಾಗಿದ್ದರೆ ಸ್ಪಷ್ಟವಾಗಿ ಹೇಳ್ಬೋದಾಗಿತ್ತು. ನೀನು ಹೇಳಲಿಲ್ಲ. ಈಗ ಕುಂಭರಾಶಿಗೆ ಟೈಮ್ ಚೆನ್ನಾಗಿದೆ. 99.9% ಮದುವೆ ಫಿಕ್ಸ್ ಆಗ್ತದೆ. ದೇವರು ಒಳ್ಳೇದು ಮಾಡಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಭಾರತಿ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಭಾರತಿ ಅವರು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಮಾ. ಜನ್ಮ ದಿನಾಂಕ ತಿಳಿಸಿ ನಿಮ್ದು. 19/9/1980. ರಾಶಿ ನಕ್ಷತ್ರ? ಧನುಷ್ ರಾಶಿ, ಮೂಲ ನಕ್ಷತ್ರ, 4ನೇ ಪಾದ. ಮಾತನಾಡಿ ಗುರು. ಹೇಳಮ್ಮ. ನಮಸ್ತೆ ಗುರುಜಿ. ನಮಸ್ಕಾರ. ಏನ್ ಮಾತಾಡ್ಬೇಕಂತಾನೆ ಗೊತ್ತಾಯ್ತಿಲ್ಲ. ಏನೋ ಒಂದು ಹೇಳಮ್ಮ ಹೋಗ್ಲಿ. ನಾನು ಭಾರತಿ ಅಂತ. ಅಷ್ಟಿನಿಂದ ಕಾಲ್ ಮಾಡಿದ್ವಿ. ನನ್ನ ಜನ್ಮರಾಶಿ ಅಲ್ಲವಾ, ಎಷ್ಟು ದಿನದಿಂದ ಕಾಲ್ ಮಾಡ್ದಿ, ಏನೂ ಸಿಕ್ಕಲಿಲ್ಲ. ಇವತ್ತು ಸಿಕ್ಕಿದೆ, ಸುಸ್ತಾಗ್ಬಿಟ್ಟಿದ್ಯಾ, ಖುಷಿಯಲ್ಲಿ ಮಾತಾಡ್ತಿಲ್ಲ. ನಾನು ಏನು ಮಾಡ್ಬೇಕಮ್ಮ? ಅಲ್ಲ, ನಾನು ಮದ್ವೆ ಆದ 3. ಭಾರತಿ ಅವರೇ, ಟಿವಿ ನೋಡ್ಕೊಂಡು ಮಾತಾಡ್ತಿದ್ದೀರಾ? ಇಲ್ಲ ಮ್ಯಾಮ್, ಇಲ್ಲ ಮ್ಯಾಮ್. ಹೇಳಿ, ಏನ್ ಸಮಸ್ಯೆ ಇದೆ ಹೇಳಿ. ಅದೇ ನಾನು ಮೂಲ ನಕ್ಷತ್ರ 4ನೇ ಪಾದ. ಅಂದ್ರೆ ಸಮಸ್ಯೆನೇ ಜಾಸ್ತಿ. ಹಸ್ಬೆಂಡ್ ತೀರೋದ್ರು. ನಾವ್ ಇವಾಗ ಮನೇಲಿ ಇರೋದು ಅತ್ತೆ ನಾನು ನನ್ನ ಮಗ. ಚಿಕ್ಕ ಮಗು, 9 ವರ್ಷ. ಸರಿಮ್ಮ. ಅದೇ ಏನ್ ಮಾಡ್ಬೇಕು ಏನಂತ ಗೊತ್ತಾಯ್ತಾ ಇಲ್ಲ ಗುರುಜಿ. ನನಗೆ ನೀನು ಭಾಳ ಖುಷಿಯಾಗಿ ನಗ್ತಾ ಇದ್ದೆ ನಿನ್ನ ಮಾತು ಕೇಳಿ. ಈಗ ನಿಜವಾಗ್ಲೂ ದುಃಖ ಆಗ್ತಾ ಇದೆ. ಇದನ್ನು ಕೇಳಿಕ ಇಷ್ಟೆಲ್ಲ ಒದ್ದಾಟ ಆಯಿತು, ದೇವ್ರು ನಿನಗೆ ಯಾಕೆ ಹೀಗೆ ಮಾಡ್ದ ಅಂತ ದುಃಖ ನನಗಿದೆ. ಒಳ್ಳೆ ಕೆಲಸ, ಅತ್ತೆ ಒಳ್ಳೆ ಕೆಲಸ ಮಾಡಿದ್ದಾರೆ. ನಿನ್ನನ್ನು ಮತ್ತೆ ನಿಮ್ಮ ಮನೆಗೆ ಹೋಗು ಅಂತ ಹೇಳಿದೆ. ನಿಮ್ಮ ಮಗುನ ನೋಡಿಕೊಂಡು ಸುಖವಾಗಿದ್ದೀರಿ. ಮುಂದಕ್ಕೆ ಅನುಕೂಲಗಳಾಗ್ತದೆ. ಯಾವತ್ತಾರು ಪುರ್ಸತ್ತಾದಾಗ ಈ ಆಫೀಸಿಗೆ ಬನ್ನಿ, ಕೆಳಗಡೆ ನಂಬರ್ ಹೋಗ್ತಿರ್ತದೆ. ಗುರುಜಿ ನೇರ ಭೇಟಿಗಾಗಿ ನನ್ನಿಂದ ಆಗುವ ಉಪಕಾರ ನಿಮ್ಮ ಜೀವನ ಏಳಿಗೆಗೆ ಟ್ರೈ ಮಾಡಿ ಸರ್ ಮಾಡ್ತೇನೆ, ಬನ್ನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಜಿ, ನಾವಿನ ಪಂಚಕಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಪರಿಹಾರ ಅನ್ನುವಂಥದ್ದನ್ನು ಕೂಡ ತಿಳಿಸ್ಕೊಡಿ ಗುರುಜಿ. ಅಗ್ನಿ ಪಂಚಕ, ಅದಕ್ಕೆ ಒಂದು ಕೊಡ ನೀರಿಟ್ಟು ಒಂದಷ್ಟು ಹೂವು ಹಾಕಿ ಹೋಗಬೇಕು ಅಗ್ನಿ ಪಂಚಕವಾಗಿದ್ದರೆ. ಮತ್ತು ಈ ಚೋರ ಪಂಚಕ ಅಂತ ಕರಿತೀವಿ. ಚೋರ ಪಂಚಕ, ಇದಕ್ಕೆಲ್ಲ ನಂಬರ್ಸು ಕ್ಯಾಲ್ಕುಲೇಷನ್ಸ್ ಇದೆ. ಅದನ್ನು ನೋಡಿದ ಮೇಲೆ ಡಿಸಿಷನ್ ಯಾವ ಪಂಚಕ ಬಂತು ಅಂತ.
ಸರಿ 3 ದಿನ ಆಯಿತು, ನಾವೆಲ್ಲ ಹೋಗಿ ಬರಬೇಕು, ಮನೆಯಲ್ಲಿ ಯಾರೂ ಇಲ್ಲ, ಈ ಕಾಲದಲ್ಲಿ ಹಾಗೆ ಬಿಟ್ಟು ಹೋಗೋಕ್ಕಾಗಲ್ಲ, ಇದ್ರೂ ಪರವಾಗಿಲ್ಲ, ಹೋಗಬೇಕಾಯ್ತು ಅಂದರೆ ಒಂದು ದೀಪ ದೇವ್ರ ಮುಂದೆ ದೀಪ ಹಚ್ಚಿಟ್ಟು ಹೋಗಬೇಕು. ಕತ್ತಲೆಯಲ್ಲೇ ಕಳ್ಳರು ಬರೋದು, ದೇವ್ರ ಮುಂದೆ ದೀಪ ಇದ್ದರೆ ಬೆಳಕಾಗುತ್ತೆ, ಬರೋಕ್ಕೆ ಸಾಧ್ಯ ಇಲ್ಲ. ಅದಲ್ಲದೆ ಎಲ್ಲಿಗಾರು ಊರಿಗೆ ಹೊರಡ್ಬೇಕಾರೆ ದೇವ್ರ ಮುಂದೆ ದೀಪ ಶಾಂತವಾಗಿದೆಯಾ ಅಂತ ಕೇಳಬೇಕು, ಆರೋಗಿದೆಯಾ ಅಂತ ಅನ್ನೋ ಅಪಶಬ್ದ ಆಡಬಾರ್ದು. ಅಂದ್ರೆ ಗುರುಜಿ ಮಧ್ಯರಾತ್ರಿ 1 ಗಂಟೆ 2 ಗಂಟೆ ಆ ಟೈಮಲ್ಲೆಲ್ಲ ದೀಪ ಹಚ್ಬೋದಾ ಗುರುಜಿ ದೇವ್ರು? ಎಷ್ಟೊತ್ತಿಗೆ ಹೊರಡ್ತಿರೋ, ಫ್ಲೈಟ್ 2 ಗಂಟೆಗಿದೆ, ರಾತ್ರಿ 12 ಗಂಟೆಗೆ ಹೊರಡಬೇಕು, ಆವಾಗ ದೀಪ ಹಚ್ಚಿಡದೆ ನೀವು ಮನೆಯಿಂದ ಆಚೆಗೆ ಹೋಗೋಂಗೇ ಇಲ್ಲ, 24/7 ಉರಿತಿರಬೇಕು. ನಂದಾ ದೀಪ ಅಂತ ಇಷ್ಟು ದೊಡ್ಡ ಬಟ್ಲು, ಅದರಲ್ಲಿ ಮಧ್ಯದಲ್ಲಿ ದೀಪದ ಬತ್ತಿ, ನಾವು ಹಚ್ಚಬೇಕಾದ್ರೆ ಚೆನ್ನಾಗಿ ಫುಲ್ಲಾಗಿ ಎಣ್ಣೆ ತುಪ್ಪನೋ ಹಚ್ಚಿ ಹೋಗ್ತೀವಿ. ಹಚ್ಚಿ ಹೋಗದೆ ಆ ದೀಪನ ನೋಡದೆ ಸರಿಗಿದೆ ಅನ್ನುವ ಕಾನ್ಫಿಡೆನ್ಸ್ ಇಲ್ಲದೆ ಆಚೆಗೆ ಹೋಗಂಗೇ ಇಲ್ಲ. ದಿನನಿತ್ಯ ದೇವ್ರ ಮನೆಗೆ ಬರ್ತೀವಿ, ಒಂದು ನಮಸ್ಕಾರ ಮಾಡೇ ಮಾಡ್ತೀವಿ, ಆಗ ದೀಪ ಉರಿತಾ ಇದೆಯಾ ಅಂತ ನೋಡಬೇಕು. ನೋಡಿ ಇಲ್ಲದಿದ್ದರೆ ಶಾಂತ ಆಗಿರುತ್ತೆ ಎಷ್ಟೋ ಸಮಯ, ಅದನ್ನು ಮತ್ತೆ ಹಚ್ಚಿಟ್ಟು ವಿಶೇಷ ಪ್ರಾರ್ಥನೆ ಮಾಡಿ, ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವಯೋ ರಾಸ್ತಾಂ ಸಸರೋ ರಾಮಲಕ್ಷ್ಮಣೋ ಅಂತ ವಿಶೇಷವಾದ ಪ್ರಾರ್ಥನೆ ಮಾಡಿಕೊಂಡು ಮಂತ್ರಾಕ್ಷತೆ ಒಂದು ಸ್ವಲ್ಪ ದೇವರಿಗೆ ಹಾಕಿದ್ದನ್ನು ತಲೆ ಮೇಲೆ ಹಾಕ್ಕೊಂಡು, ದೇವರೇ ಕ್ಷೇಮದಿಂದ ಹೋಗಿ ಲಾಭದಿಂದ ಬಾ, ಯಾವುದೇ ಥರದ ಅವಘಡಗಳಾಗಬಾರ್ದು, ಮನೆಗೂ ಆಗಬಾರ್ದು, ನಾನು ಹೋಗುವ ದಾರಿಗೂ ಆಗಬಾರ್ದು. ಚೋರ ಪಂಚಕದಲ್ಲಿ ಈ ಪಂಚಕ ನೋಡಿಕೊಂಡು ಸಾಮಾನ್ಯವಾಗಿ ಹೋಗೋದಿಲ್ಲ. ಇನ್ನೂ ರಾಜಪಂಚಕ ಇದೆ. ಆ ರಾಜಪಂಚಕಕ್ಕೆ ಹೋಗ್ಬೇಕಾದ್ರೆ ಹಿಂದಿನ ಕಾಲದಲ್ಲಿ ಒಂದು ಹೋದ ಕೂಡಲೇ ಆ ರಾಜರಿಗೆ ಅಂದರೆ ಆ ಮಿಂತ್ರಿಗೆ ಒಂದು ನಿಂಬೆಹಣ್ಣು ಕೊಡ್ತಿದ್ರಂತೆ. ಇವಾಗ ಕೊಟ್ಟರೆ ತಗೊಳ್ಳೋದಿಲ್ಲ, ಕಾರಣ ಬೇಕಾದಷ್ಟಿದೆ. ಈ ರೀತಿ ಒಂದೊಂದಕ್ಕೊಂದೊಂದು ಪರಿಹಾರಗಳಿದೆ. ಯಾವಾಗ ಸಾಧ್ಯ ಆಗುತ್ತೋ ಆವಾಗೆಲ್ಲ ತಿಳಿಸೋ. ಸರಿ ಗುರುಜಿ, ಯಾವ ಶ್ಲೋಕ ತಿಳಿಸ್ಕೊಡ್ತಾ ಇದ್ದೀರಾ ಇವತ್ತು? ರಮಾ ನೈವೇದ್ಯ, ಅದರಲ್ಲಿ ಇರುವಂಥ ಶ್ಲೋಕ, ಆ ಶ್ಲೋಕದ ಅರ್ಥ ಈ ರೀತಿ ಇದೆ, ನೋಡೋಣ ಬನ್ನಿ. ಈ ಧೂಪ ದೀಪ ನೈವೇದ್ಯಗಳನ್ನೆಲ್ಲ ಮಾಡಬೇಕಾದ್ರೆ ಅದರಲ್ಲಿ ಇರುವಂಥ ಯಾವುದೇ ಥರದ ಕೆಟ್ಟದ್ದು ಆಗಬಾರ್ದು ಅನ್ನುವಂಥದ್ದು, ಮತ್ತು ಎದುರ್ಚಾಲ, ಇಷ್ಟು ದೇವರು ಏನು ಕೊಟ್ಟಿದ್ದಾನೆ ಅದನ್ನಿಟ್ಟುಕೊಂಡು ತೃಪ್ತರಾಗಿರಬೇಕು. ಮತ್ತು ಎಲ್ಲದಕ್ಕೂ ದೇವರ ಸಮರ್ಪಣೆ ಇಲ್ಲದೆ ನಾವು ಯಾವುದೇ ಕಾರ್ಯಗಳು ಮಾಡೋಂಗಿಲ್ಲ ಅನ್ನುವಂಥ ಗಟ್ಟಿ ಮಾಹಿತಿಯನ್ನು ತಿಳ್ಕೊಂಡು ಮಾಡಿದ್ರೆ ದೇವರು ನಮ್ಮ ಅನುಗ್ರಹ ಆಗ್ತದೆ. ಸರಿ ಗುರುಜಿ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಪಂಚಕಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ, ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ದಿವ್ಯ ಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.